SR ಪಾಟೀಲ್ ಇರ್ಬೋದು, ಆನಂದ್ ನ್ಯಾಮಗೌಡ್ರು ಇರ್ಬೋದು, ಸಮೀರ್ ವಾರಿ ಅವರು ಇರ್ಬೋದು. ಅವ್ರು ಇವತ್ತೇನಂದ್ರೆ ಬಾಗಲಕೋಟೆ ನಮ್ಮ DC ಅವ್ರಿಗೆ ಏನು ಒಂದು ಸಂದೇಶ ಕೊಟ್ಟಿರತ್ತಂದ್ರ ಸರ್ಕಾರ ನಮಗೆ ಏನು ಕೊಡ್ತೈತಿ ಅದಕ್ಕೆ ನಾವು ಬದ್ಧದಿವನಂತ ಮಾತನ್ನು ಕೂಡ ಮೊನ್ನೆ ಬಾಗಲಕೋಟೆ DC ಅವ್ರಿಗೆ ಒಂದು ಮನವಿ ಕೂಡ ಫ್ಯಾಕ್ಟ್ರಿ ಮಾಲಕರು ಕೊಟ್ಟಾರ. ಅದನ್ನ ಇಟ್ಟುಕೊಂಡು ನಾವ್ ಏನ್ ಮಾಡಿದ್ವಿ, ಹೋರಾಟ ಕಿಳಿಬಾರ್ದನಂತ ದಿಟ್ಟಿನೊಳಗೆ ನಾವ್ ಇದ್ದೀವ. ಇವತ್ತಿನ ದಿನ ಪರಿಸ್ಥಿತಿ ಎಲ್ಲಿಗೆ ಬಂದೈತೆ ಅಂತಂದ್ರ ರೈತರಿಗಾಗಿ ರೈತರ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ರೈತರು ಸಮೀರ್ ವಾಡಿಯಲ್ಲಿ ಇರ್ತಕ್ಕಂಥ 150 ಟ್ರ್ಯಾಕ್ಟರ್ ಬೆಂಕಿ ಹಚ್ಚಾರತ್ತಂದ್ರ ಅವ್ರು ಇವತ್ತು ಮನುಷ್ಯನ ಮಕ್ಕಳಂದ್ರ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಸರ್ಕಾರದ ನಿಯಮ ಒಳಗೆ ಇರ್ತಕ್ಕಂಥದ್ದ ಕಾನೂನು ಉಲ್ಲಂಘನೆ ಮಾಡುವಂತ ಪರಿಸ್ಥಿತಿ ಒಳಗೆ ಮುದೋಳದಿಂದ ಇವ್ರಟ್ಟ ರೈತರಿಗೆ ಮಾಡುವಂತ ಪವರ್ ಐತೆನ. ಇವತ್ತಿಲ್ಲಿ ಇರ್ತಕ್ಕಂಥ ಎಡದಂಡೆ ಮತ್ತು ಬಲದಂಡೆ ಇರ್ತಕ್ಕಂಥ ರೈತರು ಇವತ್ತು ನಾವೇನ್ ತೀರ್ಮಾನ ಮಾಡಿದ್ವಿ ಇವತ್ತಂದ್ರ ಇವತ್ತೇನ್ ನಡೆದೈತ್ಲ ಸಮೀರ್ ವಾಡಿ ನಡೆದಂತದ್ದು ಇಲ್ಲಿ ನಮ್ಮ ಸಾಯಿಪ್ರಿಯ ಕಡೆ ಬರಬಾರ್ದು, ಬಾಗಲಕೋಟೆ ಒಳಗೆ ಇಂತ ಅನಾಹುತ ಆಗ್ಬಾರ್ದನ್ನಂತ ಮಾತನ್ನ ಈ ಒಂದು ಎಚ್ಚರಿಕೆ ಗಂಟೆಯನ್ನು ಇವತ್ತಿನ ದಿನ ಕೊಡ್ಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ನಮಗ್ ಗೊತ್ತಿರ್ಲಿ, ರೈತರಿಗಾಗಿ ಹುಟ್ಟಿದ್ರಿ ಅಂದ್ರೆ ನೀವು ರೈತರ ಮಕ್ಕಳಾಗಿದ್ರಿ ಅಂದ್ರ ಇವತ್ತು ಏನು ಕಾಲ ಮಿಂಚಿಲ್ಲ. DC ಅವ್ರಿಗೆ ಮಾತಾಡ್ರಿ, SP ಸಾಹೇಬ್ರಿಗೆ ಮಾತಾಡ್ಕೊಂಡ ಸಂಧಾನ ಮಾಡ್ಕೊಂಡ ನಾಳೆ ನಿಮ್ಮ ಹೋರಾಟ ಹಿಂದೆ ಸರ್ಕಾರ ಏನ್ ಕೊಡ್ತಾನಂತ ಅದಕ್ಕೆ ಭದ್ರ ಆಗ್ಯಾರ. ಇದನ್ನ ನೀವ್ ಏನ್ ಮುಂದುವರಿಸಿದ್ರಿ ಅಂದ್ರೆ ನಾವೇನು ಸುಮ್ಕೊಂಡ್ರಂಗಿಲ್ಲ, ಕಾಳಗ ಕಿಳಿತೀವೋ ನಿಮ್ಗೆ ಎಚ್ಚರಿಕೆ ಗಂಟೆ. ಇನ್ನೇನ ರೈತರ ಕುಲಕ್ಕೆ ಹುಟ್ಟಿದ್ರಿ ಅಂದ್ರೆ ರೈತರ ಮಕ್ಕಳಾಗಿದ್ರಿ ಅಂತಂದ್ರ ರೈತರಾಗಿ